ವೆಲ್ಕಮ್ ಬ್ಯಾಕ್. ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆ ಮಾಡ್ತಾ ಇದೆ. ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಾವುದು ಗೊತ್ತಾ ಅದು? ಈ ಸ್ಟೋರಿ ನೋಡಿ. LCA ಮಾರ್ಕ್ 1A ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆ. ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ. ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ. LCA ಮಾರ್ಕ್ 1A ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕದಿಂದ ಎರಡನೇ GE-404 ಎಂಜಿನ್ ಅನ್ನು ಪಡೆದುಕೊಂಡಿದೆ. ಈ ಮೂಲಕ ತೇಜಸ್ MK-1A ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ. ಸದ್ಯ ಈ ಇಂಜಿನ್ HALಗೆ ಸ್ಥಳಾಂತರವಾಗುತ್ತಿದ್ದು, ವರ್ಷದ ಅಂತ್ಯದ ವೇಳೆಗೆ ಡ್ಯುಯಲ್ GE-404 ಎಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ. LCA ತೇಜಸ್ ಮಾರ್ಕ್ ವಿಶೇಷ ಏನು? ಅಮೆರಿಕದಿಂದ ಭಾರತಕ್ಕೆ ಎರಡನೇ GE-404 ಇಂಜಿನ್ ಹಸ್ತಾಂತರ ಮಾಡಲಾಗಿದೆ. ಈ ಎಂಜಿನ್ಗಳನ್ನ LCA ಮಾರ್ಕ್ 1A ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು. LCA ತೇಜಸ್ ಮಾರ್ಕ್ 1A ಒಂದು ಮುಂದುವರಿದ ಯುದ್ಧ ವಿಮಾನ. HAL ಅಭಿವೃದ್ಧಿಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು. ಆಧುನಿಕ ಏವಿಯಾನಿಕ್ಸ್, AESA ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನು ಈ ವಿಮಾನ ಹೊಂದಿದೆ. ಭಾರತೀಯ ವಾಯುಪಡೆ ಅಂದ್ರೆ IAF 83 LCA ಮಾರ್ಕ್ 1A ಫೈಟರ್ ಜೆಟ್ಗಳಿಗೆ ಆರ್ಡರ್ಗಳನ್ನು ನೀಡಿದೆ. ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳಿಗೆ GE-F404 IN-20 ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ. ಮಾರ್ಚ್ 2026ರಿಂದ GE ಪ್ರತಿ ತಿಂಗಳು 2 ಇಂಜಿನ್ಗಳನ್ನು ಕಳಿಸಬಹುದು. ಭಾರತವು 2021ರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ $761 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಅಡಿಯಲ್ಲಿ ಯುದ್ಧ ವಿಮಾನಗಳಿಗೆ ಎಂಜಿನ್ಗಳನ್ನು ಖರೀದಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆ ಮಾಡ್ತಾ ಇದೆ. ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಾವುದು ಗೊತ್ತಾ ಅದು? ಈ ಸ್ಟೋರಿ ನೋಡಿ. LCA ಮಾರ್ಕ್ 1A ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆ. ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ. ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ. LCA ಮಾರ್ಕ್ 1A ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕದಿಂದ ಎರಡನೇ GE-404 ಎಂಜಿನ್ ಅನ್ನು ಪಡೆದುಕೊಂಡಿದೆ. ಈ ಮೂಲಕ ತೇಜಸ್ MK-1A ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ. ಸದ್ಯ ಈ ಇಂಜಿನ್ HALಗೆ ಸ್ಥಳಾಂತರವಾಗುತ್ತಿದ್ದು, ವರ್ಷದ ಅಂತ್ಯದ ವೇಳೆಗೆ ಡ್ಯುಯಲ್ GE-404 ಎಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ. LCA ತೇಜಸ್ ಮಾರ್ಕ್ ವಿಶೇಷ ಏನು? ಅಮೆರಿಕದಿಂದ ಭಾರತಕ್ಕೆ ಎರಡನೇ GE-404 ಇಂಜಿನ್ ಹಸ್ತಾಂತರ ಮಾಡಲಾಗಿದೆ. ಈ ಎಂಜಿನ್ಗಳನ್ನ LCA ಮಾರ್ಕ್ 1A ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು. LCA ತೇಜಸ್ ಮಾರ್ಕ್ 1A ಒಂದು ಮುಂದುವರಿದ ಯುದ್ಧ ವಿಮಾನ. HAL ಅಭಿವೃದ್ಧಿಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು. ಆಧುನಿಕ ಏವಿಯಾನಿಕ್ಸ್, AESA ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನು ಈ ವಿಮಾನ ಹೊಂದಿದೆ. ಭಾರತೀಯ ವಾಯುಪಡೆ ಅಂದ್ರೆ IAF 83 LCA ಮಾರ್ಕ್ 1A ಫೈಟರ್ ಜೆಟ್ಗಳಿಗೆ ಆರ್ಡರ್ಗಳನ್ನು ನೀಡಿದೆ. ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳಿಗೆ GE-F404 IN-20 ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ. ಮಾರ್ಚ್ 2026ರಿಂದ GE ಪ್ರತಿ ತಿಂಗಳು 2 ಇಂಜಿನ್ಗಳನ್ನು ಕಳಿಸಬಹುದು.
ಭಾರತವು 2021ರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ $761 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಅಡಿಯಲ್ಲಿ ಯುದ್ಧ ವಿಮಾನಗಳಿಗೆ ಎಂಜಿನ್ಗಳನ್ನು ಖರೀದಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆ ಮಾಡ್ತಾ ಇದೆ. ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಾವುದು ಗೊತ್ತಾ ಅದು? ಈ ಸ್ಟೋರಿ ನೋಡಿ. LCA ಮಾರ್ಕ್ 1A ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆ. ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ. ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ. LCA ಮಾರ್ಕ್ 1A ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕದಿಂದ 2ನೇ GE404 ಎಂಜಿನ್ ಅನ್ನು ಪಡೆದುಕೊಂಡಿದೆ. ಈ ಮೂಲಕ ತೇಜಸ್ MK-1A ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ. ಸದ್ಯ ಈ ಇಂಜಿನ್ HALಗೆ ಸ್ಥಳಾಂತರವಾಗುತ್ತಿದ್ದು, ವರ್ಷದ ಅಂತ್ಯದ ವೇಳೆಗೆ 12 GE404 ಎಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ. LCA ತೇಜಸ್ ಮಾರ್ಕ್ ವಿಶೇಷ ಏನು? ಅಮೆರಿಕದಿಂದ ಭಾರತಕ್ಕೆ 2ನೇ GE404 ಇಂಜಿನ್ ಹಸ್ತಾಂತರ ಮಾಡಲಾಗಿದೆ. ಈ ಎಂಜಿನ್ಗಳನ್ನ LCA ಮಾರ್ಕ್ 1A ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು. LCA ತೇಜಸ್ ಮಾರ್ಕ್ 1A ಒಂದು ಮುಂದುವರಿದ ಯುದ್ಧ ವಿಮಾನ. HAL ಅಭಿವೃದ್ಧಿಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು. ಆಧುನಿಕ ಏವಿಯಾನಿಕ್ಸ್, AESA ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನು ಈ ವಿಮಾನ ಹೊಂದಿದೆ. ಭಾರತೀಯ ವಾಯುಪಡೆ ಅಂದ್ರೆ IAF 83 LCA ಮಾರ್ಕ್ 1A ಫೈಟರ್ ಜೆಟ್ಗಳಿಗೆ ಆರ್ಡರ್ಗಳನ್ನು ನೀಡಿದೆ. ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳಿಗೆ GEF404 IN-20 ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ. ಮಾರ್ಚ್ 2026ರಿಂದ GE ಪ್ರತಿ ತಿಂಗಳು 2 ಇಂಜಿನ್ಗಳನ್ನು ಕಳಿಸಬಹುದು. ಭಾರತವು 2021ರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ $761 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಅಡಿಯಲ್ಲಿ ಯುದ್ಧ ವಿಮಾನಗಳಿಗೆ ಎಂಜಿನ್ಗಳನ್ನು ಖರೀದಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಭಾರತ ರಕ್ಷಣಾ ವಲಯದಲ್ಲಿ ಮಹಾನ್ ಸಾಧನೆ ಮಾಡ್ತಾ ಇದೆ. ಅಮೆರಿಕ ಭಾರತಕ್ಕೆ ಫೈಟರ್ ಜೆಟ್ ಒಂದರ ತಂತ್ರಜ್ಞಾನ ಹಂಚಿಕೊಳ್ಳುವುದಕ್ಕೆ ಮುಂದಾಗಿದೆ. ಯಾವುದು ಗೊತ್ತಾ ಅದು? ಈ ಸ್ಟೋರಿ ನೋಡಿ. LCA ಮಾರ್ಕ್ 1A ಯುದ್ಧ ವಿಮಾನ ತಂತ್ರಜ್ಞಾನ ಹಂಚಿಕೆ. ಇತ್ತೀಚಿನ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಆಪರೇಷನ್ ಸಿಂಧೂರ ಸೇನಾ ಸಂಘರ್ಷದ ನಂತರ ಭಾರತ ರಕ್ಷಣಾ ವಲಯಕ್ಕೆ ಮತ್ತಷ್ಟು ಹೆಚ್ಚಿನ ಆದ್ಯತೆ ನೀಡಿದೆ. ಅಗತ್ಯ ಸೇನಾ ಉಪಕರಣಗಳನ್ನು ಸ್ವದೇಶವಾಗಿ ಅಭಿವೃದ್ಧಿಪಡಿಸುವುದರ ಜೊತೆಗೆ ವಿದೇಶದಿಂದಲೂ ಖರೀದಿ ಮಾಡುತ್ತಿದೆ. LCA ಮಾರ್ಕ್ 1A ಯುದ್ಧ ವಿಮಾನ ಕಾರ್ಯಕ್ರಮಕ್ಕಾಗಿ ಭಾರತವು ಅಮೆರಿಕದಿಂದ 2ನೇ GE404 ಎಂಜಿನ್ ಅನ್ನು ಪಡೆದುಕೊಂಡಿದೆ. ಈ ಮೂಲಕ ತೇಜಸ್ MK-1A ತಯಾರಿಸಲು ಭಾರತಕ್ಕೆ ಅನುಕೂಲವಾಗಲಿದೆ. ಸದ್ಯ ಈ ಇಂಜಿನ್ HALಗೆ ಸ್ಥಳಾಂತರವಾಗುತ್ತಿದ್ದು, ವರ್ಷದ ಅಂತ್ಯದ ವೇಳೆಗೆ 12 GE404 ಎಂಜಿನ್ಗಳನ್ನು ಪಡೆಯುವ ನಿರೀಕ್ಷೆ ಇದೆ. LCA ತೇಜಸ್ ಮಾರ್ಕ್ ವಿಶೇಷ ಏನು? ಅಮೆರಿಕದಿಂದ ಭಾರತಕ್ಕೆ 2ನೇ GE404 ಇಂಜಿನ್ ಹಸ್ತಾಂತರ ಮಾಡಲಾಗಿದೆ. ಈ ಎಂಜಿನ್ಗಳನ್ನ LCA ಮಾರ್ಕ್ 1A ಫೈಟರ್ ಜೆಟ್ಗಳಲ್ಲಿ ಅಳವಡಿಸಲಾಗುವುದು. LCA ತೇಜಸ್ ಮಾರ್ಕ್ 1A ಒಂದು ಮುಂದುವರಿದ ಯುದ್ಧ ವಿಮಾನ. HAL ಅಭಿವೃದ್ಧಿಪಡಿಸಲಾದ ಈ ಫೈಟರ್ ಜೆಟ್ಗೆ ಅಮೆರಿಕದ ಎಂಜಿನ್ ಫಿಕ್ಸ್ ಮಾಡಲಾಗುವುದು. ಆಧುನಿಕ ಏವಿಯಾನಿಕ್ಸ್, AESA ರೋಡರ್ ಮತ್ತು ಭಾರತೀಯ ವಾಯುಪಡೆಗೆ ಸುಧಾರಿತ ಯುದ್ಧ ಸಾಮರ್ಥ್ಯಗಳನ್ನು ಈ ವಿಮಾನ ಹೊಂದಿದೆ. ಭಾರತೀಯ ವಾಯುಪಡೆ ಅಂದ್ರೆ IAF 83 LCA ಮಾರ್ಕ್ 1A ಫೈಟರ್ ಜೆಟ್ಗಳಿಗೆ ಆರ್ಡರ್ಗಳನ್ನು ನೀಡಿದೆ.
ವರದಿಯ ಪ್ರಕಾರ ಭಾರತ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳಿಗೆ ಜಿಇ F404IN-20 ಎಂಜಿನ್ಗಳ ಪೂರೈಕೆ ಮತ್ತೆ ಪ್ರಾರಂಭವಾಗಿದೆ. ಮಾರ್ಚ್ 2026ರಿಂದ ಜಿಇ ಪ್ರತಿ ತಿಂಗಳು 2 ಇಂಜಿನ್ಗಳನ್ನ ಕಳಿಸಬಹುದು. ಭಾರತವು 2021ರಲ್ಲಿ ಜನರಲ್ ಎಲೆಕ್ಟ್ರಿಕ್ ಜೊತೆಗೆ $761 ಮಿಲಿಯನ್ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಇದರ ಅಡಿಯಲ್ಲಿ ಯುದ್ಧ ವಿಮಾನಗಳಿಗೆ ಎಂಜಿನ್ಗಳನ್ನ ಖರೀದಿಸಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.